ಈ ಸಲ ಏನಾಗೈತೆ ಅಂದ್ರೆ ಬರ್ಡೇ ದಿನನೇ ಅಲ್ಲ 2 days ಆಯ್ತು ಜ್ವರ ಬಂದು. ಬಟ್ ಇವತ್ತು ಇನ್ನೂ ರಿಕವರಿ ಆಗಿಲ್ಲ. ಅವನು ಸ್ವಲ್ಪ ಜ್ವರ ಐತೆ. ಬಲೂನ್ ನಿನಗಿಷ್ಟ ಅಂತಾನೆ ಹಾಕಿದ್ದೀನಿ. ಬಾಲು ಹೆಂಗಪ್ಪ ಬಾಲು ಏನಪ್ಪ ಒಂದ್ ಭಾಷೆ ಅರ್ಥ ಆಗ್ತದೆ. 2 ವರ್ಷ ಆಗೈತೆ ನನ್ನ ಮಗನಿಗೆ. ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್ ಹೇಳು ಮಗನ. ನೀನೆ ಜಾಸ್ತಿ ಪ್ರೆಸ್ ಮಾಡ್ಬಿಡಿ ಪಟ ನನಗೆ. ಯಾರದು? ಎಲ್ಗೋಗಿದ್ರಿ? ನೀವ್ ಹೇಳ್ಕೊಬೋದಂಗ್ ಕಾಣಿಸ್ತಾ ಇದ್ರೆ ಸೂಪರ್ ಆಗೈತೆ. ನಮ್ಮ ಅಮ್ಮ ಮಾಡಿದ್ದು ಅದಕ್ಕೆ ನಮ್ಮ ಅಮ್ಮಗ್ ಒಳಗೆ ಇಳಿತಾನ. ಹೆಂಗೈತೆ? ಚೆನ್ನಾಯ್ತಾ? ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನ್ ನಿಮ್ಮ ಮಂಡ್ಯದ ಹುಡುಗಿ ರಮ್ಯಾ ಮಾತಾಡ್ತಾ ಇರೋದು. ಇವತ್ತು ಏನ್ ಸ್ಪೆಷಲ್ ಅಂದ್ರೆ ಆಲ್ರೆಡಿ ಎಲ್ಲ ತಮ್ಮನೇನಲ್ಲಿ ನೋಡಿದ್ದೀರಾ. ಇವತ್ತು ನನ್ನ ಮಗನ್ ಬರ್ಡೇ. ನನಗೆ ಈ ದಿನ ತುಂಬಾ ಸ್ಪೆಷಲ್. ಎಲ್ಲಾ ತಾಯಂದಿರಿಗೂ ಅಷ್ಟೇ ಅವ್ರವ್ರ ಮಕ್ಳು ಹುಟ್ಟಿದ ದಿನ ಆದ್ರೆ ತುಂಬಾ ಸ್ಪೆಷಲ್ ಆಗಿರುತ್ತೆ. ನನಗೂ ಹಾಗೆ ತುಂಬಾ ಸ್ಪೆಷಲ್. ಬಟ್ ಇವತ್ತು ಲೈಟಾಗಿ ಸ್ವಲ್ಪ ಬೇಜಾರೈತೆ. ಲೈಟಾಗಿ ಯಾಕೆ ಸ್ವಲ್ಪ ಜಾಸ್ತಿನೇ ಬೇಜಾರೈತೆ. ಯಾಕಂದ್ರೆ ಲಾಸ್ಟ್ ಇಯರ್ ಇದೇ ತರ ಆದ್ರೆ ಬರ್ಡೇ ದಿನ ಇಲ್ಲ, ಬಿಫೋರ್ 2 days ಬ್ಯಾಕ್ ಅಲ್ಲೆಲ್ಲ ಜ್ವರ ಅಡ್ಮಿಟ್ ಎಲ್ಲ ಮಾಡೋ ರೇಂಜಿಗೆ ಆಗಿದ್ದ. ಈ ಸಲ ಏನಾಗೈತೆ ಅಂದ್ರೆ ಬರ್ಡೇ ದಿನನೇ ಅಲ್ಲ 2 days ಆಯ್ತು ಜ್ವರ ಬಂದು. ಬಟ್ ಇವತ್ತು ಇನ್ನೂ ರಿಕವರಿ ಆಗಿಲ್ಲ. ಅವನು ಸ್ವಲ್ಪ ಜ್ವರ ಐತೆ. ಅದು ತುಂಬಾ ಬೇಜಾರಾಗ್ತೈತೆ. ಒಂಥರ ಏನ್ ಸೆಲೆಬ್ರೇಟ್ ಮಾಡೋದು? ಅವ್ನು ಹುಷಾರಿಲ್ಲ, ಅವನೇನು ತಿನ್ನಕ್ಕಾಗಲ್ಲ. ಏನ್ ಸ್ಪೆಷಲ್ ಮಾಡ್ಕೊಂಡ್ ತಿನ್ನಕ್ಕೂ ಹೊರಗಡೆ ಹೋಗೋಕ್ಕೂ ಬೇಜಾರಾಗ್ತೈತೆ. ಅದು ಸ್ವಲ್ಪ ತುಂಬಾ ಮನ್ಸಿಗೆ ಭಾರ ಆಗ್ತೈತೆ ಅಷ್ಟೇ. ಇರ್ಲಿ ಪರವಾಗಿಲ್ಲ. ಈ ಡೇನ ಅವನಿಗೂ ಸ್ಪೆಷಲ್ ಇರ್ಬೇಕು, ನಮಿಗೂ ಸ್ಪೆಷಲ್ ಮಾಡ್ಕೋಬೇಕು. ನಮ್ಮಪ್ಪ ಅಮ್ಮ, ಹುಣಸ್ನಳ್ಳಿ ಅಪ್ಪ ಅಮ್ಮ, ನಮ್ಮ ಆಂಟಿ ಎಲ್ಲ ಬರ್ತಿದ್ದಾರೆ. ಚಿಕ್ಕದಾಗಿ ಒಂದ್ ಸೆಲೆಬ್ರೇಷನ್ ಅಷ್ಟೇ. ಬಟ್ ಚಿಕ್ಕದಾದ್ರೂ ಫ್ಯಾಮಿಲಿ ಇದ್ದಾಗ ಆಗ ಖುಷಿನೇ ಬೇರೆ ಅಲ್ವಾ. ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಗೈಸ್. ನನ್ ಮಗನ್ಗೆ ಸಿಂಪಲ್ ಆಗಿ ಚಿಕ್ಕದಾಗಿ ಡೆಕೋರೇಷನ್ ಮಾಡಿದೀನಿ. ಎದ್ದ ತಕ್ಷಣ ಅವ್ನ ಮುಖದಲ್ಲಿ ಒಂದು ಖುಷಿ ನೋಡಿದ್ರೆ ನನಗೆ ತುಂಬಾ ಇಂಪಾರ್ಟೆಂಟ್. ನನ್ ಬಂಗಾರಿ ಎದ್ದೈತೆ. Happy birthday to you. Happy birthday to you. Happy birthday to you, ಬಂಗಾರಿ. ಯಾಕು ಕುಂದ? ಇನ್ನ ಜ್ವರ ಹೋಗಿಲ್ಲ ನಿಮಗೆ? ಅಯ್ಯೋ ಜ್ವರ ಆಯ್ತಲ್ಲ ಮಗ್ನ ನಿಂಗೆ. 2 years ನವೀನ್ ನಿನಗೆ. ಏ ಖುಷಿನಾ? ಬಲೂನ್ ನಿನಗಿಷ್ಟ ಅಂತಾನೆ ಹಾಕಿದ್ದೀನಿ. ಬಾಲು ಹೆಂಗಪ್ಪ ಬಾಲು. ಇನ್ನು ಅವರಪ್ಪ ನೈಟ್ ಶಿಫ್ಟ್ ಇತ್ತು, ಜಸ್ಟ್ ಈಗ ಬಂದು ಫ್ರೆಶ್ ಅಪ್ ಆಗ್ತಾ ಇದಾರೆ. ಅವರಪ್ಪನು ಬರ್ತಾರೆ ನೋಡಿ. ಗುಡ್ ಮಾರ್ನಿಂಗ್. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ ಬಂಗಾರಿ. ಇವತ್ತು ನಿನ್ ಬರ್ಡೇ ಮಗ್ನೆ. ಏನಪ್ಪ ಒಂದ್ ಭಾಷೆ ಅರ್ಥ ಆಗ್ತದೆ. 2 ವರ್ಷ ಆಗೈತೆ ನನ್ನ ಮಗನಿಗೆ. ಖುಷಿ ಆಗ್ತೈತೆ ಪಾಪ. ಆದ್ರೆ ಯಾವಾಗ್ಲೂ ಹುಷಾರ್ ತಪ್ತಾನೆ, ಅದೇ ಬೇಜು. ನೋಡಿ ಎಷ್ಟು ಖುಷಿ ಪಡ್ತವ್ರೆ. ಬಲೂನ್ ಖುಷಿ ಆಯ್ತಾ ಮಗ್ನ ನಿನ್ಗೆ? ನಿನ್ಗೆ ಇಷ್ಟನಾ? ಮೇಲೆ ಬಲೂನ್ಸ್. ಅದು ಇದೆಯಲ್ಲ ಮಗ್ನೆ, ಇನ್ನ ತುಂಬಾ ಐತೆ. ಇಲ್ಲಿ ನೋಡಿ ಅಮ್ಮ ಇನ್ನ ತುಂಬಾ ಮಾಡೈತೆ. ಅಮ್ಮ ಥ್ಯಾಂಕ್ಸ್ ಹೇಳೋದು. ಮುತ್ತು ಕೊಡುವ ಆಯ್ತು ಅಮ್ಮಗೆ. ಗುಡ್ ಮಾರ್ನಿಂಗ್. ಅಪ್ಪಾಜಿ ತಗೊಳುತ್ತೆ, ಇರುತ್ತೆ ಮೊನ್ನೆ. ನಿನ್ನ ಬಲೂನ್ಸ್ ತುಂಬಾ ಐತೆ ಮೊನ್ನೆ ನಿನ್ಗೆ. ಹ್ಯಾಪಿ ಬರ್ಡೇ. ನೆಕ್ಸ್ಟ್ ಇಯರ್ ಆದ್ರೂ ಖುಷಿಯಾಗಿ ಆರೋಗ್ಯವಾಗಿರು ಮೊನ್ನೆ. ಯಾಕೂ ಹುಷಾರ್ ತರ್ತಿಲ್ಲ ಬಂಗೂರ. ಅಗ್ಗ ಬಿಡ ಅಮ್ಮಂಗೆ. ಈಗ ಅಗ್ದು ಅಮ್ಮಂಗ ಹಗ್ ಮಾಡು ಮಗ್ನೆ. ಹಗ್ಗು ಮಾಡು ಮಗ್ನೆ ಅಮ್ಮನ್ನ. ಹಗ್ದು.
ಇನ್ನೂ ಬೇಕಾರದ್ದು ನಿಮ್ ಫೇವ್ರೆಟ್ ರದ್ದು ಇದು. ಎಷ್ಟು ಗಂಟೆಗೆ ಎದ್ ಮಾಡಿದಿರಮ್ಮ ಇದನ್ನೆಲ್ಲ? ಮಾರ್ನಿಂಗ್ ಪಟೇಲ್ ಇದು ಮಾಡಿದೆ. ಹ್ಮ್ ನೈಟ್ ಎಲ್ಲಿ ಇವನು ಮಲ್ಕೊಳ್ಳಿಲ್ಲ, ಜ್ವರ ಜಾಸ್ತಿ 2:30 ಎದ್ದು ಶಿರಪ್ ಹಾಕಿ ವಾಮಿಟಿಂಗ್ ಮಾಡಿ ಅದೆಲ್ಲ ನೀಟಾಗಿ ಸೀಟಿ ಮಲಗೋದಕ್ಕೆ ಲೇಟ್ ಆಗೋಗಿತ್ತು. ಮತ್ತೆ ಎದ್ರೆ ನಾಳೆ 6:30 ಆಗುತ್ತೆ, ಅದಕ್ಕೆ ಬೇಗ ಬೇಗ ಎದ್ದು ಬೇಗ ಮಾಡಿ ಹೆಂಗೈತೆ ಮತ್ತೆ ಬಂದಲ್ಲ ಸೂಪರ್. ನಾವು ಮನೆಯೆಲ್ಲ ಕ್ಲೀನ್ ಆಯ್ತು. ಇವಾಗ ಯಾರು ಬರ್ತಿದ್ದಾರೆ ನೋಡಿ. ನಮ್ಮಮ್ಮ ಆನೆ ಮೇಲೆ ಅಂಬಾರಿ ಹತ್ತಂಗೆ ನಿಧಾನಕ್ಕೆ ಗೊತ್ತಾಯ್ತು. ಎನರ್ಜಿನ ಅಲ್ಲೇ ಕಳ್ಕೊಬೋತಾ ಇರಂಗಿದ್ದೀರಿ. ನಿಮ್ಮಮ್ಮಗ ಮೆಲ್ಕೊಬಿಟ್ಟವನೆ, ನೋಡೋಣ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅನ್ಸುತ್ತೆ. ಮೇ ಬಿ ಹುಷಾರಿಲ್ವಲ್ಲ. ಕರೀರಿ ನಿಮ್ಮ ಅಜ್ಜು ಉಸಿರು ಬಿಡ್ತಾರೆ. ಬಂಗಾರು ಗೊಂಡೆ ಸಿರ ಒಂದು ರಿಯಾಕ್ಷನ್ ಗೊಂಡೆ ತೆಗಿರಲ್ಲ ಸರ್. ಬೇಬಜಿ ಇಲ್ಲ ಮಗ್ನೆ, ಎಲ್ಲೈತೆ ಬೇಬಜಿ? ಎಲ್ಲಿ ಬೇಬಜಿ? ಕೂಗಿ ಹೇ ಎಲ್ಲ ಬೇಬಜಿ. ಬನ್ನಿ ಬನ್ನಿ. ಎಲ್ಲೋಯ್ತು ಬಂಗಾರಿ? ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಕೊಡು. ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್ ಹೇಳು, ಥ್ಯಾಂಕ್ಸ್ ಹೇಳು ಅಜ್ಜಿಗೆ. ಹ್ಯಾಪಿ ಬರ್ಡೇ. ವಿಶ್ ಹ್ಯಾಪಿ ಬರ್ಡೇ. ಹೌದಾ? ನನಗೆ ಕೊಡೋಣ. ಈಗ ಅವ್ರ ತಾತ ಬಂದವ್ರೆ, ನೋಡೋಣ ಈಗ ಹೆಂಗ್ ರಿಯಾಕ್ಟ್ ಮಾಡ್ತಾನೆ ಅಂತ. ಅಪ್ಪನ ಅಲ್ಲಿಂದನೇ ಕರೀದೆ ಬೇಕಿತ್ತು. ಬಂಗಾರಿ ಹಾಯ್. ತಾತಂಗ್ ಬೋಲು ತೋರಿಸ್ತಾನೆ. ಏನಪ್ಪ ಎಲ್ರಿಗೂ ಬೋಲೂನ್ ತೋರಿಸ್ತಾನೆ ಗೈಸ್. ನೋಡಿ ನಾನು ಅದಕ್ಕೆ ಚಿಕ್ಕದಾದ್ರೂ ಖುಷಿ ಪಡ್ತಾನೆ ಅನ್ನಕ್ಕೆ ಇದೇ ವಿಚಾರಕ್ಕೆ. ಬಲೂನು ಅಯ್ಯೋ ಎಷ್ಟು ಚಂದ ಐತೆ ಮಗನೆ. ಯಾರ್ ಮಾಡಿದ್ದು ಬಂಗಾರೆ? ಕ್ರೆಡಿಟ್ ಗೋಸ್ಟು ಅವ್ರ ಅಮ್ಮ. ಯಾರಮ್ಮ ಮಾಡಿದ್ದು? ದೊಡ್ಡ ಬಲೂನು. ಯಾರಿದು? ಇವ್ರು ನಮ್ ತಾತ. ಏ ನಮ್ ತಾತ, ಏ ನಮ್ ತಾತ. ಹುಷಾರು. ಓ ಪರವಾಗಿಲ್ವ, ಗುದಿತೀರಾ? ರಮೀನ್ ಬರ್ತಾರೆ, ನಾನ್ ಕೊಟ್ಟಿದ್ದು. ನನ್ ಮಗ ಬರ್ಡೇ ದಿನ ಈ ತರ ಎಲ್ಲ ಹಾಕಿಸ್ಕೊಂಡು ಗೊಂಡೆ ತಗ್ಬಿಡಿ ಫಸ್ಟ್. ಇಲ್ಲೈತೆ ಕೊಟ್ಟೆ. ಹ್ಞೂ ಅನ್ಬಿಡು ಬಂಗಾರಿ. ಜೋರಾಗಿ ಕಪ್ಪ ಜಾಸ್ತಿ ಆಗ್ಬಿಟ್ಟೈತೆ. ಜೋರಾಗಿ ಇನ್ನೊಂದ್ಸರಿ. ಹಾಕೋಬಿಡು ಮಗ್ನ ನೀನೆ, ಜಾಸ್ತಿ ಪ್ರೆಸ್ ಮಾಡ್ಬಿಡಿ ಪಟೇಲ್ ನನಗೆ. ಮಲಗಿಸ್ಬೇಕು. ನಾವಿಲ್ಲಿ ಬಾಯಲ್ಲಿ ಎಳಿಬಾರ್ದು, ಬಾಯಿ ಮುಚ್ಚು. ಬಾಯಲ್ಲಿ ಎಳಿಲಿ, ಏನಾಗಲ್ಲ. ಓಕೆ. ಹಾ ಏನಂತ ಕೇಳಿದ್ರಿ? ಜೈ ಇಲ್ಲ, ಬರ್ತಾ ತರ್ಬೇಕು. ಹೊಡೆದೋಗುತ್ತೆ ಅಂದ್ಬಿಟ್ಟು ನಾನೇ ತರಿಸ್ಲಿಲ್ಲ. ಬಂಗಾರಿ ಬನ್ನಿ ಇಲ್ಲಿ. ಯಾರು ಬಟ್ಟೆ ತಗೊಟ್ಟಿದ್ ನಿಮ್ಗೆ? ಬನ್ನಿ. ಮಾಮಿಗೆ ಹೋಗ್ತೀರಾ? ಬನ್ನಿ ಮಾಮಿ ಮಾಡಿ ತೋರಿಸಿ. ಹೆಂಗ್ ಮಾಡ್ತೀರಾ ಮಾಮಿ? ಸಾಹೇಬ್ರಿಗೆ ಜ್ವರ ಜಾಸ್ತಿ ಆಗಿತ್ತು. ಸೊ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಕ್ ಆಗ್ಲಿಲ್ಲ.
ಅದಕ್ಕೆ ಇವಾಗ ಫ್ರೆಶ್ ಅಪ್ ಆಗಿ ಜ್ವರ ಲೈಟ್ ಆಗಿತ್ತು. ಬೆಳಿಗ್ಗೆ ತುಂಬಾ ಇತ್ತಲ್ಲ, ಸ್ನಾನ ಎಲ್ಲ ಮಾಡ್ಸೋದು ಬೇಡ ಅಂದ್ಬಿಟ್ಟು ಮಾಡಿಸಿರ್ಲಿಲ್ಲ. ಇವಾಗ ಸ್ವಲ್ಪ ಲೈಟ್ ಆಗಿ ಐತೆ. ಅದು ಸ್ವಲ್ಪ ಸ್ನಾನ ಮಾಡಿಸ್ಬಿಟ್ಟು ರಜ್ಜಿ ತಾತ ಪಪ್ಪಜ್ಜಿ ಜೊತೆ ಟೆಂಪಲ್ಗೆ ಹೋಗೋಕೆ ರೆಡಿ ಆಗ್ತಾ ಇದ್ದಾನೆ. ಆದ್ರೂ ಬರ್ಡೇ ದಿನ ಜ್ವರ ಎಲ್ಲ ಬಂದ್ಬಿಟ್ರಂತು. ಹ್ಞೂನ್ಮ ಏನಪ್ಪ ಬಲೂನು ಗಾಳಿಗೆ ಹೊರಟೋಯ್ತು, ಅದಕ್ಕೆ ಅಮ್ಮ ಎತ್ಕಬಾ ಅಂತ ಹೇಳ್ತಿದ್ದೀರಾ. ಬನ್ನಿ, ಅಲ್ಲಿ ಗುಮ್ಮ ಐತೆ, ಬೇಡ ಎತ್ಕಬಾ. ಯಾರ ಮಗನ ಇದು ಬಟ್ಟೆ ಕೊಡ್ಸಿದ್ದು? ಈ ಬಟ್ಟೆ ಯಾರು ಕೊಡ್ಸಿದ್ದು ಬಂಗಾರೆ? ಅಮ್ಮ ಅಲ್ಲ, ತಾತ ಅಜ್ಜಿ. ಅಜ್ಜಿ ತಾತ ಥ್ಯಾಂಕ್ಸ್ ಹೇಳಿದ್ರ ನೀವು? ಅಜ್ಜಿ ಥ್ಯಾಂಕ್ಸ್ ಏನು? ಈಗ ಟೆಂಪಲ್ಗೆ ಹೋಗಿದ್ ಬಂದ್ಮೇಲೆ ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಷನ್. ಮತ್ತೆ ಏನೇನು ಸ್ಪೆಷಲ್ ಅಂತಾನು ತೋರಿಸ್ತೀನಿ. ಏನದು ಬಂಗಾರಿ? ನಂದು ಅತ್ತೆದು? ಯಾರ್ದದು? ನಿಂದು? ಮಾಮಿದು? ನನಗ್ ಕೊಡು ಪ್ಲೀಸ್. ಪ್ಲೀಸ್ ನನಗ್ ಕೊಡು ಬಂಗಾರ. ಕೊಡ್ತೀರಾ? ಬಂದ್ಮೇಲೆ ಹಾಕೊಳ್ಳದ ಬಿಡಿ ಅಮ್ಮ, ಬಿದ್ದೋಗ್ಬಿಟ್ರ ಭಯ. ಮಾಮಿ ಹತ್ರ ಇಡ್ತಾವನು, ಇಲ್ಲಿ ಇಡಕ್ಕಂದ. ಮಾಮಿದ ಅದು, ಮಾಮಿ ಕೊಟ್ಟಿದ್ದದು. ನಮ್ಮಪ್ಪ ನಮ್ಮಮ್ಮ ಬರ್ತಿದ್ದಾರೆ, ಮತ್ತೆ ನಮ್ಮ ಆಂಟಿ. ಸುಸ್ತಾಗೋದವ ಬೆಂಗ್ಳೂರ್ ಬೇಡ ಕಣವ. ನಮ್ಮ ಮಮ್ಮಿ ನೋಡು ಹೆಂಗ್ ಹತ್ತೈತೆ. ಸುಸ್ತಾಗೋಮರಲ್ಲಪ್ಪ. ಬರ್ರಿ ಬನ್ನಿ, ಬಲಗಾಲಿಟ್ಟು ಬನ್ನಿ. ಎಲ್ಲ ಟಯರ್ಡ್ ಬಿಡದೆ ನಾವ್ ಅಣ್ಣ. ಅಯ್ಯೋಪ್ಪ ಪುಟ್ಟಿ ಬೆಳಿಗ್ಗೆಯಿಂದನೂ ಬಂದವ್ರೆ. ಇಲ್ಲಿ 1:45 ಟ್ರೈನ್ಗೆ 11 ಗಂಟೆಗೆ ಮನೆ ಬಿಟ್ರೆ ಇನ್ನೇನ್ ಬೆಳಿಗ್ಗೆಯಿಂದನೂ ಬರ್ಬೇಕಾಯ್ತದೆ. ಈಗ ಬಂದ್ರು ಎಲ್ಲ. ಗೈಸ್ ಏನ್ ಗೊತ್ತಾ, ಅವನು ಬಂದ ತಕ್ಷಣ ಅಜ್ಜಿಂದಿರು ಇಬ್ರು ಕರೆದ್ರು ಹೋಗ್ಲಿಲ್ಲ. ತಾತ ಅನ್ಕೊಂಡು ತಾತನ ಹತ್ರ ಬಂದ. ಕೆಮ್ಮು ಜಾಸ್ತಿ ಆಗ್ಬಿಟ್ಟೈತೆ. ಬಾಲ್ ಸಣ್ಣ ಆಗ್ಬಿಟ್ಟಾನ. ಯಾರವ ಅವರು? ನವಿ ಯಾರದು? ಯಾರದು? ಎಲ್ಗೋಗಿದ್ರಿ? ದೇವಸ್ಥಾನ. ನವಿ ನವಿ ಯಾಕಾದ್ರೂ ಹುಟ್ಟು ಬಿಡ್ತಾವ ನನ್ಗೆ, ಯಾಕಾರು ಹುಟ್ಟು ಬಿಡ್ತಾವ. ಫೋಟೋಸ್ಗಳವೆ, ಇವರೆಲ್ಲ ಎತ್ಕೊಂಡ್ ಕೂತಿರೋ 1:30 ನೈಟು. ನಮ್ಮ ಮನೆಯವ್ರಿಗೆ 2 ಗಂಟೆ ರಾತ್ರಿ ಮೊದಲು ಉಳಿಸ್ಕೊಳ್ಳಿ. ನನ್ನ ಹತ್ರ ಮಲಗ್ತಾನೆ. ನಮ್ಮನೆಯವ್ರಿಗೆಲ್ರಿಗೂ ಬಿಗ್ ಬಾಸ್ ಶೋ ಅಂದರೆ ತುಂಬ ಇಷ್ಟ. ಅದು ಇವತ್ತು ವೀಕೆಂಡು ಸ್ಯಾಟರ್ಡೆ ಸುದೀಪ್ ಸರ್ ಬರ್ತಿದ್ದಾರೆ. ಅವ್ರ ಮಾತುಗಳು ಕೇಳೋದೇ ಒಂದು ಚಂದ. ಸೊ ಅದಕ್ಕೆ ಸೆಲೆಬ್ರೇಷನ್ ಎಲ್ಲ ಬೇಗ ಮುಗಿಸಿ ಊಟ ಮಾಡಿಕೊಂಡು ಬಿಗ್ ಬಾಸ್ ನೋಡ್ತಾ ಇದ್ರು. ನಿಮ್ಮನೇಲೂ ಹೀಗೆ ಬಿಗ್ ಬಾಸ್ ಫೇವ್ರೆಟ್ ಇರೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಬಜ್ಜಿ ಎಲ್ಲ ತಿನ್ಕೊಂಡ್ಬಿಟ್ಟಿದ್ದೀರಾ ಆಗ್ಲೇ? ಬಜ್ಜಿ ಖಾಲಿ, ಟೇಸ್ಟ್ ಆಗಿತ್ತು. ಒಬ್ಬಟ್ಟು, ಬಿನಿಸ್ ಬೆಲ್ಲ ಕೋಸಂಬರಿ, ಜಾಮೂನ್. ಬಜ್ಜಿಯಲ್ಲಿ ಕರೆಕ್ಟ್. ಇದೆಲ್ಲ ನೀನ್ ಹೇಳೋದಾದ್ಮೇಲೆ ಆಯ್ತು ಹೇಳಿ ಸರ್. 3% ಚಾರ್ಜ್ ಐತೆ, ಬೇಗ ಹೇಳಿ ಸರ್. ಚಾರ್ಜ್ ಹಾಕಿರ್ಲಿಲ್ವಾ? ನೀನ್ ನಾನೇ ಮಾಡಿರ್ಲಿಲ್ಲ ನೋಡಿ, ಆಫ್ ಮಾಡಿದ್ದೀನಿ. ನೀವ್ ಹಾಕಿರೋ ಚಾರ್ಜರ್ ನೋಡಿ. ಬರ್ಡೇ ಬಾಯ್. ಹೇಗಿದೆ ಟೇಸ್ಟ್? ಎಲ್ಲ ನಾನೇ ಮಾಡಿದ್ದು. ನಮ್ಮ ಅಮ್ಮ ಮಾಡಿದ್ದು. ಅದಕ್ಕೆ ನಮ್ಮ ಅಮ್ಮಂಗೆ ಒಳಗೆ ಕಿಳಿತಲ್ಲ. ಹೆಂಗೈತೆ? ಚೆನ್ನಾಯ್ತಾ? ಒಳ್ಳೆ ಕಂಟೆಂಟ್ ಆಯ್ತು. ಎಲ್ರು ಊಟ ಮಾಡ್ತಿದೀವಿ. ಅಲ್ಲ, ನಾನ್ ಮಾಡ್ತಿಲ್ಲ, ಇವರೆಲ್ಲ ಊಟ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡ್ತಿದ್ದೆ. ಅವಳೊಬ್ರಿಗೆ ಹೀಗೆ ಇನ್ನೂ ಒಂದು ಅವರ್ ಲೇಟ್. ಸಾಹೇಬ್ರು ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಮುಗಿದು ನನ್ನ ಮಗಂದು ಬರ್ತ್ಡೇ ಪಾರ್ಟಿ ಎಲ್ಲಾರ ಫ್ಯಾಮಿಲಿ ಎಲ್ಲ ಬಂದಿದ್ರು. ಅಕ್ಕಪಕ್ಕದ ಮನೆಯವ್ರನ್ನ ಕರೆದಿದ್ವಿ. ಒಂಥರ ಖುಷಿ ಆಯ್ತು. ಮುಗೀತು, ಬಟ್ ಚೆನ್ನಾಗಿತ್ತು. ಚೆನ್ನಾಗಿತ್ತು, ಇಷ್ಟ ಆಯ್ತು. ಮತ್ತೆ ನಿಂಗೆ ಖುಷಿ ಆಯ್ತಾ? ನನ್ ಮಗ ಸ್ವಲ್ಪ ಚೆನ್ನಾಗಿದ್ದಿದ್ರೆ ಅವ್ನು ಹುಷಾರಿರಲ್ಲ, ನೋಡ್ಬೇಕು. ಏನೋ ಗೊತ್ತಿಲ್ಲ, ಅವ್ನಿಗೆ ಬರ್ತಡೇ ಹತ್ರ ಬಂತು ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ಗಳಾಗ್ತವೆ. ಏನು ಮಾಡಕ್ಕಾಗಲ್ಲ, ಮಕ್ಕಳು ಅಂದ್ಮೇಲೆ ಅವೆಲ್ಲ ಕಾಮನ್ ಇದ್ದಿದೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಥ್ಯಾಂಕ್ ಯು, ಆಲ್. ಲವ್ ಯು ಆಲ್. ಗುಡ್ ನೈಟ್.